ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನನ್ನ ಆತ್ಮೀಯ ಮೀನರಾಶಿಯ ವೀಕ್ಷಕರಿಗೆ ನಮ್ಮ ದತ್ತ ಚೈತನ್ಯ ಫೌಂಡೇಶನ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರು, ಇವತ್ತು ಮೀನರಾಶಿಯ ಇದು ಎರಡನೇ ಭಾಗ. ಅಂದರೆ ನಮ್ಮ ಮೊದಲಿನ ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿಯ ಫಲ ಸಿಗುತ್ತೆ ಅಂತ ಅನ್ನೋದನ್ನು ನಾನು ಕಳೆದ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ. ಅಲ್ಲಿ ಸ್ವಲ್ಪ ಸಮಯದ ಅಭಾವವನ್ನು ಇರೋದರಿಂದ ಹಾಗಾಗಿ ನಾನು ಎರಡನೇ ವಿಡಿಯೋದಲ್ಲಿ ಈ ಫೆಬ್ರವರಿ ಮಟ್ಟಿಗೆ ಮೀನರಾಶಿಯವರು ಯಾವ ಉಪಾಯವನ್ನು ಅಂತಂದರೆ ದೈವಿಕ ಉಪಾಯವನ್ನು ಮಾಡಿಕೊಳ್ಳತಕ್ಕದ್ದು, ಒಂದಷ್ಟು ಗ್ರಹಗಳಿಂದ ಉಂಟಾಗುವಂತಹ ತೊಂದರೆಗೆ ತಾತ್ಪೂರ್ತಿಕವಾಗಿ ಅಂದರೆ ಒಂದು ತಿಂಗಳ ಮಟ್ಟಿಗೆ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋ ಚಿಂತನೆಯನ್ನು ನಾವು ಮಾಡ್ತೇವೆ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ರಾಹುವಿನಿಂದ, ಯಾಕೆಂದರೆ ಲಗ್ನ ಸ್ಥಾನದಲ್ಲಿ ಕುಳಿತಿರುವಂತಹ ರಾಹು ನಿಮಗೆ ಅನೇಕ ತೊಂದರೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳಿದ್ದೆ. ಹಾಗಾಗಿ ಈ ತಿಂಗಳ ಮಟ್ಟಿಗೆ ನೀವು ವಿಶೇಷವಾಗಿ ರಾಹುವಿನ ಉಪಾಯವನ್ನು ಖಂಡಿತವಾಗಿ ಮಾಡಿಕೊಳ್ಳಿ, ರಾಹುವಿನ ಜಪವನ್ನು ಮಾಡಿಕೊಳ್ಳಿ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ, ಇದು ಒಂದು ಮಂತ್ರ ಇದೆ. ಇದನ್ನು ಬೇಕಾದರೆ 28 ಸಾರಿ ಹೇಳಿ, ಅಥವಾ ಓಂ ರಂ ರಾಹವೇ ನಮಃ ಅಂತ ಹೇಳಿಬಿಟ್ಟು ಬೀಜಾಕ್ಷರ ಸಹಿತವಾದಂಥ ರಾಹು ಮಂತ್ರ, ಇದನ್ನು 108 ಸಾರಿ ಹೇಳಿ. ಈ ಮಂತ್ರವನ್ನು ಮಾಡಿ ಇದರ ಜೊತೆಗೆ ರಾಹು ಪ್ರೀತಿಕರವಾಗಿ ಒಂದಷ್ಟು ಉದ್ದಿನ ಬೇಳೆಯನ್ನು ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ಭಾನುವಾರದ ದಿವಸ ದಾನವನ್ನು ಮಾಡಿ, ಅದರಿಂದಲೂ ಕೂಡ ರಾಹು ದೋಷ ಪರಿಹಾರ ಆಗತ್ತೆ. ಅದರ ಜೊತೆಗೆ ನಿಮಗೆ ಅಂದರೆ ಮೀನರಾಶಿಯವರಿಗೆ ಈಗ ಶನಿಯ ಸಾಡೆಸಾತಿಯ ಪ್ರಭಾವವಂತೂ ಇದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಉಪಾಯವನ್ನು ಮಾಡಿಕೊಳ್ಳಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಶನೈಶ್ಚರ ಮಂತ್ರವನ್ನು ಪ್ರತಿನಿತ್ಯ 28 ಸಾರಿ ಖಂಡಿತವಾಗಿ ನೀವು ಹೇಳಲೇಬೇಕು. ಯಾಕೆ ಅಂದರೆ ನಿಮಗೆ ಎಷ್ಟೇ ಗುರುಬಲ ಇದ್ದಾಗಲೂ ಕೂಡ ಶನಿಯ ಉಪದ್ರವ ಸಾಡೆಸಾತಿಯ ಈ ಒಂದು ಕಾಲಾವಧಿಯಲ್ಲಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಒಳ್ಳೆಯ ಯೋಗಗಳನ್ನು ಕೂಡ ಶನಿ ಕೊಡ್ತಾನೆ, ಆದರೆ ಅದರ ಜೊತೆಗೆ ಸಣ್ಣ ಮಟ್ಟಿನ ಉಪದ್ರವ ಖಂಡಿತವಾಗಿಯೂ ಇರುತ್ತೆ. ಹಾಗಾಗಿ ಶನಿಯ ಉಪಾಸನೆ ಗೊತ್ತಾಯ್ತಾ. ಅದೇ ರೀತಿಯಾಗಿ ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತಾ ಬನ್ನಿ, ಅದರಿಂದಲೂ ಕೂಡ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರಿಂದಲೂ ಕೂಡ ಶನಿಯ ಬಾಧೆಯಿಂದ ಪಾರಾಗಬಹುದು. ಅಥವಾ ಶನಿವಾರದ ದಿವಸ ಅಥವಾ ಅಮಾವಾಸ್ಯೆಯ ದಿವಸ ಒಂದಷ್ಟು ಕರಿ ಎಳ್ಳು ಮತ್ತು ಒಂದು ಕಪ್ಪು ವಸ್ತ್ರವನ್ನು ನವಗ್ರಹ ದೇವಸ್ಥಾನದಲ್ಲಿ ಇಟ್ಟುಬಿಟ್ಟು ನಮಸ್ಕಾರವನ್ನು ಮಾಡಿ, ಈಶ್ವರ ಆರಾಧನೆಯನ್ನು ಮಾಡಿ. ಅಂದರೆ ರುದ್ರ ಮಂತ್ರವನ್ನು, ರುದ್ರ ಆರಾಧನೆಯನ್ನು, ರುದ್ರಾಭಿಷೇಕವನ್ನು ಮಾಡುವುದರಿಂದಲೂ ಕೂಡ ನಾವು ಶನಿಯ ಸಾಡೆಸಾತಿಯ ಪ್ರಭಾವದಿಂದ, ಅದರ ಒಂದು ದುಷ್ಪರಿಣಾಮದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಫೆಬ್ರವರಿಯ ಮಟ್ಟಿಗೆ ಈ 2 ಗ್ರಹಗಳ ಉಪಾಸನೆಯನ್ನು ನೀವು ಮಾಡಿಕೊಂಡಿದ್ದಾದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ, ಯಾವುದೇ ಸಂಕಟ ನಿಮಗೆ ಬರೋದಿಲ್ಲ. ಇದರ ಜೊತೆಗೆ ನಮ್ಮ ಕೆಲಸ ಒಳ್ಳೆಯದಿತ್ತು ಅಂತಂದರೆ, ನಮ್ಮ ಭಾವನೆ ಒಳ್ಳೆಯದಿತ್ತು ಅಂದರೆ ಖಂಡಿತವಾಗಿಯೂ ನಮಗೆ ಗುರುಗಳ ಆಶೀರ್ವಾದ, ನಮ್ಮ ಕುಲದೈವರ ಆಶೀರ್ವಾದ ಖಂಡಿತ ಸದಾಕಾಲ ನಮ್ಮ ಮೇಲೆ ಇರುತ್ತೆ. ತಾವೆಲ್ಲರೂ